ಎಲ್ರಿಗೂ ನಮಸ್ಕಾರ. ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಇಂಡಿಗನತ್ತ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೀಡಲಾಗ್ತಾಯಿದೆ. ಇಲ್ಲಿ ವಿಶೇಷವಾಗಿ ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಪ್ರತಿ ವರ್ಷವೂ ಸಹ ನಮಗೆ ಈ ಒಂದು ವಲಯ ಮಲೆಮಹದೇಶ್ವರ ಬೆಟ್ಟ ಏನಿದೆ, ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮಗಳಿದೆ, ಸೊ ಇದನ್ನೆಲ್ಲ ಗಮನಿಸಿ ಗುರುತಿಸಿ ಸೊ ಇಲ್ಲಿನ ಗ್ರಾಮದ ಶಾಲಾ ಮಕ್ಕಳಿಗೆ ಅಂತ ನಿರಂತರವಾಗಿ ಪ್ರತಿ ವರ್ಷವೂ ಸಹಕಾರವನ್ನು ಕೊಟ್ಕೊಬಂದಿರ್ತಕ್ಕಂಥವ್ರು ನಮ್ಮ ನವೀನ್ ಸರ್ ಅವರು. ಸೊ ಇಲ್ಲಿ ಇವತ್ತು 23ನೇ ತಾರೀಕು 6ನೇ ತಿಂಗಳು ಏನು 2026 ಈ ಒಂದು ದಿನವನ್ನು ಯಾವುದಕ್ಕಾಗಿ ನಾವು ನಿಗದಿಪಡಿಸಿದ್ದೀವಿ ಅಂದರೆ, ಇವತ್ತು ನಮ್ಮ ವಿನಯ್ ಸರ್ ಅವರ ಒಂದು ಜನ್ಮದಿನ. ಸೊ ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನವೀನ್ ಸರ್ ಅವರು ಅವ್ರ ಸ್ನೇಹ ತಂಡ ಸಚಿನ್ ಅವರು ಸೇರಿ ಸೊ ಇವತ್ತು ಇಷ್ಟೊಂದು ಶಾಲಾ ಪರಿಕರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ಒಂದು ಶಾಲಾ ಪರಿಕರಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಪೂರಕವಾಗಿರ್ತದೆ ಅಂತ ನಾನು ಬಹಳ ಖುಷಿಯಿಂದ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಬಂಧುಗಳೇ, ಸೊ ನಮ್ಮ ವಲಯ ಏನಿದೆ ಈ ಭಾಗ ಇಂಡಿಗನಾಥ ಇರ್ಬೋದು, ಈ ಒಂದು ಪಡ್ಸಲ್ನಾಥ ಮತ್ತು ತೇಕಾನೆ, ಹಾಗೆ ಕೊಕ್ಬಾರೆ, ದೊಡ್ಡನೆ, ತೋಕೆರೆ, ಈ ಒಂದು ಸ್ಥಳಗಳು ಕುಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸ್ಥಳಗಳು. ಸೊ ಇಲ್ಲಿ ಎಲ್ಲ ತರಹದ ಒಂದು ಸರ್ಕಾರಕ್ಕೆ ಅನ್ವಯವಾಗುವಂತೆ ಎಲ್ಲ ತರಹದ ಒಂದು ಯೋಜನೆಗಳು ಇದ್ದರೂ ಸಹ ಇಲ್ಲಿ ಕುಗ್ರಾಮವಾಗಿ ಇಂದಿಗೂ ಸಹ ಈ ಒಂದು ಗ್ರಾಮಗಳು ಪರಿಣಮಿಸಿಕೊಂಡಿದೆ. ಸೊ ಅದನ್ನೆಲ್ಲ ಗುರುತಿಸಿ ನಾವು ಪ್ರತಿ ವರ್ಷವೂ ಸಹ ನಾವು ಈ ತರಹ ಕುಗ್ರಾಮಗಳನ್ನು ಗುರುತಿಸಿ ಆ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ನಮ್ಮ ನವೀನ್ ಸರ್ ಅವರಂತಹ ದಾನಿಗಳಿಂದ ಸೊ ಈ ತರಹದ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಾಯಿದ್ದೀವಿ. ಸೊ ಇನ್ನೇನು ಕೆಲವೇ ದಿನ, ಇನ್ನೆರಡು ದಿನಗಳಲ್ಲಿ ನಮ್ಮ ಪ್ರಸಾದ್ ಅಣ್ಣವರ ಹಳಿಯ ಪ್ರಶಾಂತ್ ಅವರು ಮತ್ತು ನೇತ್ರಾ ಮೇಡಮ್ ಅವರು ಸಹ ಹೊಸೂರು ಕಾಲೋನಿಗೆ ಭೇಟಿ ನೀಡಿ ಅಲ್ಲಿಯೂ ಸಹ ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸ್ತಾರೆ. ಸೊ ಹಾಗೆಯೇ ನಮ್ಮ ಟಿ ನರಸೀಪುರದ ಏನು ಕಿಚ್ಚ ಸುದೀಪ್ ಅಭಿಮಾನಿಗಳ ಒಂದು ತಂಡ ಅವರು ಸಹ ಆಗಮಿಸಿ ಈಗಾಗಲೇ ಅರಬ್ಗೆರೆ ಅಂತಕ್ಕಂಥ ಒಂದು ಗ್ರಾಮದ ಶಾಲಾ ಮಕ್ಕಳಿಗೆ ಈಗಾಗಲೇ ಶಾಲಾ ಪರಿಕರಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಸೊ ನೋಡಿ, ಹೋದ ವರ್ಷ ಇದೇ ಶಾಲೆಗೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಆಗಮಿಸಿ ಪ್ರತಿಯೊಂದು ಮಕ್ಕಳಿಗೂ ಅವ್ರು ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳನ್ನು ಒಬ್ಬರೇ ಕೊಟ್ಟರು. ಅದೊಂದು ಬಹಳ ಖುಷಿಕರವಾದ ವಿಚಾರ. ಸೊ ಇನ್ನೇನು 2 ದಿನಗಳಲ್ಲಿ ಅವ್ರದ್ದು ಒಂದು ಪೂಜಾ ಕಾರ್ಯಕ್ರಮ ಇದೆ. ಮಕ್ಕಳಿದ್ದಿರ್ತಕ್ಕಂಥ ದಂಪತಿಗಳು ಮಕ್ಕಳ ಭಾಗ್ಯವನ್ನು ಪಡೆದು ಆಗಮಿಸಿ ಅವರು ಏನೋ ಮಕ್ಕಳು ಪಡ್ಕೊಬಂದವ್ರಿಗೆ ತೊಟ್ಟಿಲು ತಿರುಹಾಕುವ ಒಂದು ಪೂಜಾ ಕಾರ್ಯಕ್ರಮವನ್ನು ನಾಳೆನೇ ಇಟ್ಕೊಂಡಿರೋದ್ರಿಂದ ಅವರು ಸಹ ಬರೋಕ್ಕಾಗಲಿಲ್ಲ. ಆದ್ದರಿಂದ ಅವರ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನವೀನ್ ಸರ್ ಮತ್ತು ವಿನಯ್ ಸರ್ ಅವರ ಮೂಲಕ ಇದೇ ಇಂಡಿಗನಾಥ ಗ್ರಾಮಕ್ಕೆ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಬನ್ನಿ ಸರ್, ಕೊಡಿ ಸರ್ ಗುರುಗಳೇ, ಯಶಸ್ವಿ ಮಾಡೋಣ ಬನ್ನಿ. ಬಂಧುಗಳೇ, ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಎಲ್ಲೆಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮಗಳಿದೆ ಆ ಒಂದು ಗ್ರಾಮಗಳಿಗೆ ಭೇಟಿ ನೀಡಿ ಸೊ ಅಲ್ಲಿನ ಗ್ರಾಮಗಳ ಒಂದು ಪರಿಸ್ಥಿತಿಗಳನ್ನು ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ಗಮನಿಸೋದಾದರೆ ನಮ್ಮ ಇಂಡಿಗನಾಥ ಗ್ರಾಮ ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಗ್ರಾಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಗ್ರಾಮಸ್ಥರು ಈಗಾಗಲೇ ಕಳೆದ 2-3 ವರ್ಷಗಳ ಹಿಂದೆ, 3 ವರ್ಷ ಆಯಿತು ಅನ್ಕೋತೀನಿ, 3 ವರ್ಷಗಳ ಹಿಂದೆ ಇದೇ ಗ್ರಾಮಸ್ಥರು, ಸ್ವಾಮಿ ನಮಗೆ ಬಹಳ ಕಷ್ಟ ಜೀವನ ನಡೆಸೋಕ್ಕೆ, ನಮ್ಗೆ ಯಾವುದೇ ತರಹದ ಸಾರಿಗೆ ಸೌಲಭ್ಯ ಇಲ್ಲ, ಕರೆಂಟ್ ಸೌಲಭ್ಯ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ನಮಗೆ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಅಂತಕ್ಕಂಥ ನಿಟ್ಟಿನಲ್ಲಿ ಇದೇ ಗ್ರಾಮದ ಇದೇ ಸ್ಥಳದಲ್ಲಿ ಚುನಾವಣೆ ಬಹಿಷ್ಕಾರವನ್ನು ಸಹ ಮಾಡ್ತಾರೆ. ಸೊ ಚುನಾವಣೆ ಬಹಿಷ್ಕಾರ ಮಾಡಿ ಅವ್ರಿಗೆ ಯಾವುದೇ ತರಹದ ಒಂದು ಅನುಕೂಲ ಆಗಲಿ ವ್ಯವಸ್ಥೆ ಆಗಲಿ ಯಾವುದೂ ಸಹ ಒದಗಿ ಬಂದಿಲ್ಲ ಸರ್ಕಾರದ ವತಿಯಿಂದ. ಆದರೆ ಅವ್ರು ಮಾಡಿರ್ತಕ್ಕಂಥ ಈ ಚುನಾವಣೆ ಬಹಿಷ್ಕಾರದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಿಲುಕಿಕೊಂಡು ಇನ್ನೂ ಸಹ ಅವರು ಜೀವನವನ್ನು ತತ್ತರಿಸ್ಕೊಂಡು ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದನ್ನೆಲ್ಲ ಗಮನಿಸಿ, ಸೊ ನೋಡಿ, ಎಲ್ಲ ಪೂರಕ ವ್ಯವಸ್ಥೆಗಳು ಸಿಕ್ಕಿದ್ದೇ ಆದರೆ ಇವರು ಏನಕ್ಕೆ ಚುನಾವಣೆ ಬಹಿಷ್ಕಾರ ಎಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸರ್ಕಾರಗಳು ಮನಗೊಂಡು ಏನು ಈ ಒಂದು ಕುಗ್ರಾಮದ ಜನತೆಗೆ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ಒಂದು ನೆರವುಗಳನ್ನು ನೀಡಬೇಕು. ಸರ್ಕಾರಗಳು ಒಂದು ಸಲ ಆಲಿಸಬೇಕು, ಈ ಜನರ ಜೀವನವನ್ನು ಆಲಿಸಬೇಕು. ಏನು ತಿಳಿದೆ ಅಂತಕ್ಕಂಥ ಜನ ಇಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಒಂದು ದೃಢ ನಿರ್ಧಾರವನ್ನು ತೆಗೆದುಕೋತಾರೆ ಅಂದರೆ
ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಜನರ ಜೀವನ ಯಾವ ರೀತಿ ಕಂಗೆಟ್ಟೋಗಿದೆ ಅಂತಕ್ಕಂಥದ್ದನ್ನ ದಯವಿಟ್ಟು ಸರ್ಕಾರಗಳು ಗಮನಿಸಬೇಕಂತ ಈ ಒಂದು ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಾವು ಯಾವ್ದಾರ ಒಂದು ಆಕ್ಸಿಡೆಂಟ್ ಆಗಲಿ ಮತ್ತು ಮತ್ತೊಂದು ಮಗದೊಂದು ಏನಾರು ಆಳು ಬಿದ್ದೋಗಿರೋ ವೀಡಿಯೋಗಳು ಹಾಕ್ಬಿಟ್ರೆ ಕಿತ್ಕೊಂಡು ವೈರಲ್ ಆಗಿಬಿಡ್ತದೆ, ಮಿಲಿಯನ್ ಗಂಟೆ ಓಟೋಯ್ತದೆ. ಅದೇ ಈ ತರಹದ ಕಾರ್ಯಕ್ರಮಗಳನ್ನು ಒಂದು 4 ಜನಕ್ಕೆ ಒಳ್ಳೇದಾಗಲಿ, ಒಂದು 4 ಮಕ್ಕಳು ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಮಾಡಿದ್ರೆ ಯಾರು ನೋಡೋರು ದಿಕ್ಕಿಲ್ಲ, ಆಮೇಲೆ ಲೈಕ್ ಕೊಡೋರು ದಿಕ್ಕಿಲ್ಲ, ಶೇರ್ ಮಾಡೋರು ದಿಕ್ಕಿಲ್ಲ. ಸೊ ಅದನ್ನೂ ಸಹ ನಾನು ಇಲ್ಲಿ ಮೆನ್ಷನ್ ಮಾಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಒಂದು ಲೈಕ್ ಕೊಡ್ರಪ್ಪ. ಒಂದು ಒಳ್ಳೆ ಕಾರ್ಯಕ್ರಮ ಕಣ್ರಪ್ಪ ಇದು. ಏನಾರು ಬೇರೆ ಥರ ಏನಾರು ಬೇಡದೇ ಇರ್ತಕ್ಕಂಥ ಅನ್ಯ ಚಟುವಟಿಕೆಗಳು ಏನಿಲ್ಲ, ಎಲ್ಲ ಉತ್ತಮವಾದ ಕಾರ್ಯಕ್ರಮಗಳು. ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಉತ್ತಮವಾದ ಬೆಂಬಲಗಳು ಬೇಕು, ಅರ್ಥ ಆಯ್ತಾ? ದಯವಿಟ್ಟು ಇಂಥ ಒಂದು ನೋಡಿ, ಪುಣ್ಯಾತ್ಮರು ಯಾವುದೋ ಊರಲ್ಲಿ ಏನೋ ಕೆಲಸ ಮಾಡಿಕೊಂಡು ಅವ್ರ ಜೀವನ ನಡೆಸೋದೇ ಕಷ್ಟ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಇಂತಹ ಒಂದು ಮಕ್ಳಿಗೂ ಗುರುತಿಸಿ ಅವ್ರಿಗೊಂದೇ ನಮ್ಮ ಕೈಲಾರಂಥ ಒಂದು ಸಣ್ಣ ಪುಟ್ಟದ ಒಂದು ನೆರವುಗಳ ಕೊಡ್ತೀವಿ ಅಂತ ಮುಂದಾಗ್ತಾರೆ ನೋಡಿ. ಅಂತಹ ಒಂದು ಮನಸ್ಥಿತಿ ಯಾರಿಗೂ ಸಹ ಬರಲ್ಲ, ಅರ್ಥ ಆಯ್ತಾ? ಎಲ್ರಿಗೂ ಬರಲ್ಲ. ಅದನ್ನು ನಾವು ಗಮನಿಸಬೇಕಾಯ್ತದೆ. ಎಲ್ಲರಿಗೂ ಇಂತಹ ಒಂದು ಗುಣಗಳು ಒದಗಿ ಬರೋದಿಲ್ಲ. ದಯವಿಟ್ಟು ಅದನ್ನೆಲ್ಲ ಮನಗೊಂಡು ಒಳ್ಳೇದು ಮಾಡೋಕ್ಕಾದ್ರೆ ನಿಮ್ಮ ಕೈಲಿ ಮಾಡಿರಿ, ಇಲ್ಲ ಮಾಡೋಕ್ಕಾಗಿಲ್ವಾ ಮಾಡೋರ್ಗಾರು ಒಂದು ಸಹಕಾರ ಕೊಡಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ, ಒಂದು ಮನವಿ ಮಾಡ್ತೀನಿ. ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ, ಪಾವಡ ಪುಣ್ಯಕ್ಷೇತ್ರ, ಹಿಂಡಿಗನತ್ತ ಗ್ರಾಮ. ಸೊ ಇಲ್ಲಿ ನಾವು ಹಿಂಡಿಗನಾಥ ಮತ್ತು ತೇಕಾನೆ ಮತ್ತು ಪಡ್ಸಲ್ನಾಥ ಅಂತಕ್ಕಂಥ 3 ಗ್ರಾಮಗಳನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನವೀನ್ ಸರ್ ಅವರು ಮತ್ತು ವಿನಯ್ ಸರ್ ಅವರು, ಸಚಿನ್ ಸರ್ ಅವರ ಒಂದು ಸಹಕಾರದಿಂದ ಒಂದು ಯೋಜನೆಯನ್ನು ಮಾಡಿರ್ತೀವಿ. ಸೊ ಅದರಂತೆ ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಯಶಸ್ವಿ ಆಗ್ತಾಯಿದೆ. ಸೊ ನಾನೇನು ನಿರೀಕ್ಷೆ ಮಾಡಿದೆ ಅದರಂತೆಯೇ ಕಾರ್ಯಕ್ರಮ ಮುಂದುವರಿತಾ ಇದೆ. ಯಾಕಂದರೆ ನನಗೆ ತುಂಬ ಅತ್ಯವಶ್ಯಕವಾಗಿತ್ತು. ನಂಗೆ ಭಾಳ ಮನಸ್ಸಲ್ಲಿ ನೋವಿತ್ತು. ಏನಂತ, ಅಯ್ಯೋ ದೇವರ, ಏನಪ್ಪ ಮಾಸ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ, HM ಸರ್ಗೆ ಹೇಳ್ಬಿಟ್ಟಿದ್ದೀನಿ, ನಾವು ಮೆಟೀರಿಯಲ್ ಕೊಡೋಕ್ಕಾಗ್ತಿಲ್ವಲ್ಲಪ್ಪ ಮಕ್ಳಿಗೆ, ಭಾಳ ನೊಂದ್ಕೊಂಬಿಟ್ಟಿದೆ, ಒಂಥರ ಕೊರಗ್ತಾ ಇದೆ, ನೀವು ಏನಾರು ತಿಳ್ಕೊಂಬಿಡಿ. ಸೊ ಮಾಸ್ಟ್ರಿಗೆ ಹೇಳ್ಬಿಟ್ಟೆ, ಈ ಥರ ಕೊಡ್ತೀನಿ ಸ್ವಾಮಿ ಅಂತ ಹೇಳಿಬಿಟ್ಟೆ, ಬಾಯ್ಬಿಟ್ಟು ಹೇಳ್ಬಿಟ್ಟೆ, ದಕ್ಷತಾಗಿ ಹೇಳ್ಬಿಟ್ಟೆ ಅದ್ರಲ್ಲೂ. ಸೊ ನಾವು ಕೊಡ್ತೀವಿ ಅಂದರೆ ನಮಗೂ ಶಕ್ತಿ ಇಲ್ಲ, ಅಷ್ಟು ಮಟ್ಟಿಗೆ ನಾವು ಕೊಡೋಕ್ಕೆ ಶಕ್ತಿ ಇಲ್ಲ. ಸುಮಾರು ಇಲ್ಲ 25,000 ರೂಪಾಯಿ ಮೆಟೀರಿಯಲ್ ತಂದಿದ್ದಾರೆ, ಅರ್ಥ ಆಯ್ತು? ಅಷ್ಟು ನನಗೆ ಇಲ್ಲಪ್ಪ. ನಾನು ಇರೋ ಸತ್ಯವನ್ನೇ ಓಪನ್ ಆಗಿ ಹೇಳ್ತೀನಿ. ಮಾತ್ರ ದಕ್ಷತಾಗಿ ಮಾಸ್ಟ್ರಿಗಂತೂ ಹೇಳ್ಬಿಟ್ಟೆ, ಸರ್ ಈ ಥರ ಕೊಡ್ತೀವಿ ಸರ್, ಈ ಥರ ಕೊಡಿ ಸರ್, ಲಿಸ್ಟ್ ಕೊಡಿ ಸರ್, ಹಂಗೆ ಹಿಂಗೆ ಅಂದ್ಬಿಟ್ಟೆ, ಬಿಲ್ಡಪ್ ತಗೊಂಬಿಟ್ಟೆ. ಸೊ ಅದರಂತೆ ಆ ಒಂದು ಮೆಟೀರಿಯಲ್ಸ್ಗಳನ್ನ ಹೊಂದಿಸ್ಕೊಡ್ಬೇಕಲ್ಲ, ಅದು ಸ್ವಲ್ಪ ನನಗೆಲ್ಲೋ ಸಮಸ್ಯೆ ಆಯ್ತಾಯಿತ್ತು. ಸದ್ಯಕ್ಕೆ ಒಂಥರ ದೇವ್ರ ಥರ ನಮ್ಮ ವಿನಯ್ ಸರ್ ಅವರು, ನವೀನ್ ಸರ್ ಅವರು ಬಂದು ಕೈ ಹಿಡಿತಾರೆ. ಅದು ಭಾಳ ಖುಷಿಯಾಯಿತು. ಅವರು ಬಂದು ಇಲ್ಲ ಸರ್ ನಾವು ಮಾಡಿಕೊಡ್ತೀವಿ, ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಇವತ್ತು 23ನೇ ತಾರೀಕು ವಿನಯ್ ಸರ್ ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾಯಿದ್ದಾರೆ. ಭಾಳ ಖುಷಿಯಾಯಿತು. ಸೊ ಅದರಂತೆಯೇ ಇನ್ನೂ 2-3 ಗ್ರಾಮಗಳಿವೆ. ಸೊ ಅಲ್ಲಿಗೂ ಭೇಟಿ ನೀಡ್ತೀನಿ. ಯಾರಾದರೂ ಪುಣ್ಯಾತ್ಮರು ನಿಮ್ಮ ಕೈಲಿ ಒಳ್ಳೇದು ಮಾಡ್ತೀವಿ, ನಾವು ಒಂದಷ್ಟು ಇದೇ ಥರ ಕಾರ್ಯಕ್ರಮಗಳು ಕೊಡ್ತೀವಿ ಅಂತಕ್ಕಂಥ ಭಾವನೆ ಇದ್ದರೆ ದಯವಿಟ್ಟು ನನ್ನ ಒಂದು ದೂರವಾಣಿ ಸಂಖ್ಯೆ ಅಳವಡಿಸ್ತೀನಿ. ನನಗೆ ವೇಸ್ಟ್ ಕಾರ್ಯಗಳು ಮಾಡಬೇಡಿ, ಕೈ ಮುಗಿದು ಬೇಡ್ಕೊತೀನಿ. ಎಷ್ಟೋ ಜನ ಸುಮ್ಮನೆ ವೇಸ್ಟಾಗಿ ಫೋನ್ ಮಾಡ್ತಾರೆ, ತಲೆ ತಿಂತಾರೆ, ಅದು ಸರ್ ಇದು ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ. ವೇಸ್ಟ್ ಫೋನು. ನಾನು ವೇಸ್ಟಾಗಿ ಇರೋಕ್ಕೆ ನಾನು ಇಷ್ಟಪಡಲ್ಲ, ನೀವು ಈ ವೇಸ್ಟಾಗಿರೋಕ್ಕೆ ಇಷ್ಟಪಡಬೇಡಿ. ವೇಸ್ಟ್ ಕಾರ್ಯಗಳು ಬೇಡ. ಒಂದು ನನಗೆ ಉಪಯೋಗ ಇರಲಿ, ಇಲ್ಲ ನಿಮಗಿರಲಿ, ಇಲ್ಲ 3ನೇ ವ್ಯಕ್ತಿಗಿರಲಿ, ಈ ತರಹ ನಾನು ಥಿಂಕ್ ಮಾಡೋಂಥ ವ್ಯಕ್ತಿ. ಸೊ ಆದ್ದರಿಂದ ದಯವಿಟ್ಟು ಒಂದು 4 ಜನಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ದೂರವಾಣಿ ಸಂಖ್ಯೆ ಹಾಕಿರ್ತೀನಿ. ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ. ಹಂಗೆ ಸರ್ ಹಿಂಗೆ ಸರ್ ಅಂತ ಹೊಗಳಿಕೆಗಳಂತೂ ಬೇಡವೇ ಬೇಡ. ಆ ರೀತಿಯೆಲ್ಲ ಫೋನ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯವಾದರೆ ಒಂದು 4 ಜನಕ್ಕೆ ಒಳ್ಳೇದು ಮಾಡಿ ಅಂತ ಒಂದು ಮನವಿ ಮಾಡ್ಕೊಳ್ತಾ, ಸೊ ಇವತ್ತು ನಮ್ಮ ನವೀನ್ ಸರ್ ಅವರು ಮತ್ತು ವಿನಯ್ ಸರ್ ಅವರು ಹಾಗೆ ಸಚಿನ್ ಅವರು ಮಾಡಿರ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತೀನಿ. ಸೊ ಮುಂದಿನ ದಿವಸ ಕಣ್ಣಿಗೆ ಕಾಣದಂತಹ ಗ್ರಾಮಗಳಿವೆ ನಮ್ಮ ಭಾಗವಾಗಿ, ಕಣ್ಣಿಗೆ ಕಾಣದಂಥ ಯಾರು ನೋಡಿಲ್ಲ ಗ್ರಾಮಗಳು, ಅಂತಹ ಗ್ರಾಮಗಳಿವೆ. ಸೊ ಅಲ್ಲಿಗೆ ವಿಸಿಟ್ ಆಗ್ತೀನಿ, ಅಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತೀನಿ. ದಯವಿಟ್ಟು ಒಂದು ಸಹಕಾರ ಇರಲಿ, ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ಸೊ ನಾಳೆ ನಾಳೆ ಒಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ನಾಳಿದ್ದು ನಮಗೆ ಗುರುವಾರ ನಾವು ನೇತ್ರಾ ಮೇಡಮ್ ಮತ್ತು ನಮ್ಮ ಪ್ರಶಾಂತ್ ಅವ್ರನ್ನ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಅವ್ರ ಮೂಲಕವೂ ಸಹ ಶಾಲೆಗೆ ಬೇಕಾದಂತಹ ಎಲ್ಲ ಅಗತ್ಯ ಪೂರಕ ಪರಿಕರಗಳು ಸಿಗುತ್ತೆ. ದಯವಿಟ್ಟು ಕಾದು ನೋಡಿ ಅಂತ ಹೇಳ್ತಾ ತಮಗೊಂದು ಮನವಿ ಮಾಡ್ತಿದ್ದೀನಿ. ನೋಡಿ ಏನೇನಿದ್ದಲ್ಲ ಇಲ್ಲೇ ಕುಸ ಬುಕ್ಕು ಬರೆಯಕ್ಕ. ಹಾಂ ನೋಡಿ, ಹಾಂ
ಈ ಸ್ಕೆಚ್ ಪೆನ್ನುಗಳು, ಆಮೇಲೆ ಪೆನ್ಸಿಲು, ಅವ್ರಿಗೆ ಬೇಕಾದಂಥ ಮೆಂಡರು, ರಬ್ಬರು, ಹೀಗೆ ಸ್ಕೇಲು, ಹಾಗೆ ಅವ್ರಿಗೆ ಬೇಕಾದಂತಹ ನೋಡಿ ಕಿಂಗ್ ಸೈಜು, ಇಲ್ಲಿ ನೋಡಿ ಹಾಂ ಕಿಂಗ್ ಸೈಜು, ಕನ್ನಡ ಕಾಫಿ ರೇಟಿಂಗು, ಇಂಗ್ಲೀಷ್ ಕಾಫಿ ರೇಟಿಂಗ್. ಕೂತ್ಕೊಳ್ರ ಸುಮ್ಮನೆ ಯಾಕ ಇರೋ ಕೊಡ್ತಾರೆ ನಮಗೆ ಅಂತಾನೆ. ಅಂಗನವಾಡಿಯವ್ರ ನೀವು ನಿಮ್ಗೆ ಯಾತ್ರಲ್ಲ ಇಲ್ಲ ಇಲ್ಲಿ ನೋಡ್ರಪ್ಪ ಇವ ಆಳು ಹೆಂಗವ್ರೆ ಒಳ್ಳೆ ಬ್ರೂಸ್ಲಿ ಇದ್ದಂಗವನೆ. ಎದ್ದು ನಿಂತ್ಕರ ನಮ್ಮ ಫೋಟೋದಲ್ಲಿ ಕಾಣಿಸ್ಕೊಳಮ್ಮ, ಎದ್ದು ನಿಂತ್ಕೊಳ. ಅಯ್ಯೋ ಸ್ವಾಮಿ ಇವನೇ ಕಿಂಗ್ ಪಿನ್ ಜಯಸಿಂಹ ಅಣ್ಣ. ಬಾಂಬೆಯಲ್ಲಿ ಏನು ಮಾಡ್ತಿದ್ದೆ ಅಣ್ಣ ನೋಡಿ ಹೆಂಗಿದಾನೆ. ಹಾಂ ಏನು ಬೇಕವ, ಏನು ಬೇಕು ನಿಂಗೆ? ಬುಕ್ಕು ನಿನ್ಗೆ ಎತ್ಕವ ಬುಕ್ಕು ಬರೆಯಲ್ವಲ್ಲ ನೀನು? ಬರೀನಾರಲ್ಲ ಬರ್ದೆ ಓಯ್ ನೋಡಿ ಬರ್ದನಂತ ಇವನು ಇರುವ ನೀನು ಬರ್ದೇವ. ನೀವೆಲ್ಲ ಅಂಗನವಾಡಿ ಇರೋ ಕಣ, ನಿಮ್ಗೇನು ಬರೀಕ್ ಬೇಕಾಗಿಲ್ಲ. ಹಾಂ ಅಯ್ಯಯ್ಯ ಹೆಂಗೆ ನಗ್ತಾನೆ ಹಾಂ ಕಳ್ಳ ನಗ್ತಾನೆ. ಹಾಂ ಸರಿ ಆಯಿತು, ನಿಮ್ಗೊಂದೊಂದು ಕೊಡಿಸ್ತೀನಿ ಕೂತ್ಕರ ಇಲ್ಲಿ. ಹಾಂ ನೀವು ನೆಕ್ಸ್ಟ್ ವರ್ಷ ಕಣ ಇಲ್ಲಿ ಬರ್ತಿದಾರಲ್ಲ ಆವಾಗ ಕೊಡಿಸ್ತೀನಿ. ಈ ಸ್ಕೂಲ್ ಬರ್ತಿದಾರಲ್ಲವ ಆವಾಗ ಕೊಡಿಸ್ಕೊಟ್ಟನು ಆಯಿತಾ? ಹಾಂ ಆಯಿತು, ಇವತ್ತು ಕೊಡಿಸ್ತೀನಿ. ಕೂತ್ಕೊ, ಆಯಿತು ಕೂತ್ಕೊಡ್ರಿ. ಓಕೆ ಬಂಧುಗಳೇ, ಸೊ ದಯವಿಟ್ಟು ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ.